ಅಭಿಯಾನನ ಸುಮಾರು 1 ತಿಂಗಳಿಂದ ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಶಾಖೆಯವ್ರನ್ನ ಒಳಗೊಂಡು ಅಧ್ಯಕ್ಷನ ಒಳಗೊಂಡು ಎಲ್ಲರೂ ಸುಮಾರು ಮಾಡ್ತಾ ಬಂದಿದ್ದೀವಿ. ಹಾಗೂ 150 ಗಾಡಿಗಳು ಏನು ಉಚಿತವಾಗಿ ನೀರ್ದು ಹೇಳಿದರು, ಆ ನೀರ್ದು ಕೂಡ ಸುಮಾರು 2 ಗಾಡಿಗಳು ಯೂತಿಂದ ಹಾಗೂ ಜನರಲ್ ಎಲ್ಲರೂ ಕೂಡ ನೀರನ್ನ ಕೂಡ ಎಲ್ಲ ಜನಸಾಮಾನ್ಯರಿಗೆ ಕೊಡ್ತಾ ಇದ್ದೀವಿ. ಅಲ್ಲದೆ ಈ ಒಂದು 30 ದಿವಸ ಸ್ವಚ್ಛತಾ ಕಾರ್ಯಕ್ರಮ ಏನಿತ್ತು, ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಒಂದು ಕಾರ್ಯಕ್ರಮ ಮಾಡಬೇಕು, ಒಂದು ಉಚಿತವಾಗಿ ಒಂದು ವೈದ್ಯಕೀಯ ಸೌಲಭ್ಯನ ಜನಕ್ಕೆ ಒದಗಿಸ್ಬೇಕು, ಪೌರ ಕಾರ್ಮಿಕರಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಕಣ್ಣಿನ ಉಚಿತ ತಪಾಸಣೆ ಹಾಗೂ ಅದಕ್ಕೆ ಸಂಬಂಧಪಟ್ಟಂಗೆ ಚಿಕಿತ್ಸೆಗೆ ಅದು ಹಾಸ್ಪಿಟ್ಲವ್ರನ್ನ ನಾವು ಮಾತಾಡಿ ಅವರು ಕೂಡ ಬಂದಿದ್ದರು. ರಾಜಶೇಖರ್ ಹಾಸ್ಪಿಟಲ್ ಅವರು ಕೂಡ ಇವತ್ತಿನ ದಿವಸ ಬಂದು ಸುಮಾರು ಅವರು ಕೂಡ ಉಚಿತವಾದ ಒಂದು ತಪಾಸಣೆ ಆರೋಗ್ಯ ಶಿಬಿರವನ್ನು ಮಾಡ್ಕೊಂಡಿದ್ವಿ. ಏನೆಲ್ಲ ಮಾಡೋಕ್ಕೆ ಒಳ್ಳೆ ಕೆಲಸನ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ನಾವು ಮಾಡ್ತಾ ಹೋಗ್ತೀವಿ. ವಿಶ್ವ ತಾಯಂದಿರ ದಿನಾಚರಣೆ ಶುಭಾಶಯಗಳು ಎಲ್ಲ ತಾಯಂದಿರಿಗೂ. ಮತ್ತು ಇವತ್ತಿನ ದಿವಸ ಈ ಕಾರ್ಯಕ್ರಮ ಜಯ ಕರ್ನಾಟಕ ಸಂಘಟನೆಯಿಂದ ಒಂದು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. 100 ದಿವಸದ್ದು ಬೆಂಗಳೂರು ಸ್ವಚ್ಛತಾ ಕಾರ್ಯಕ್ರಮ. ಅದೊಂದು ಒಳ್ಳೆ ಸ್ಟೆಪ್ ಅಂತ ಹೇಳ್ಬೋದು. ಯಾಕಂದರೆ ಈಗ ನಾವು ನೋಡ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ಮಾಲಿನ್ಯ ಆಗಿದೆ. ವಾಯು ಮಾಲಿನ್ಯ ಆಗಿರ್ಬೋದು, ನೀರಾಗಿರ್ಬೋದು, ಗಾಳಿ ಹಾಗೂ ಕಸ ತುಂಬಿರ್ಬೋದು ಎಲ್ಲ ಕಡೆ. ಹಾಗಾಗಿ ಇದನ್ನು ಒಂದು ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಒಂದು ತುಂಬ ಒಳ್ಳೆಯ ವಿಷಯ. ಮತ್ತು ಜಯ ಕರ್ನಾಟಕ ಸಂಘದ ಎಲ್ಲರಿಗೂ ನಾನು ಇದಕ್ಕೆ ಕೃತಜ್ಞತೆ ಹೇಳ್ತೀನಿ. ನಾವೆಲ್ಲ ಮುಂದೆ ಬಂದು ಕೆಲಸ ಮಾಡೋಣ. ಅವರು ನಮಗೋಸ್ಕರ ನಮ್ಮನೆ ಕೆಲಸ ಮಾಡೋಕೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ನಮ್ಮ ಕೆಲಸಗಳು ಮಾಡಿದ್ರೆ ಅವ್ರಿಗೂ ಇದನ್ನು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಯಶಸ್ವಿ ಆಗುತ್ತೆ. ಖಂಡಿತ ಈ ಥರ ಯಾವುದೇ ಒಳ್ಳೆ ಕೆಲಸಕ್ಕೆ ನಮ್ಮೆಲ್ಲರ ಸಪೋರ್ಟ್ ಅವ್ರಿಗಿರುತ್ತೆ ಅಂತ ನಾವು ಅವ್ರಿಗೆ ಬೆಂಬಲ ಕೊಡೋಣ. ಧನ್ಯವಾದಗಳು. ಯುವಕರು ಮನಸ್ಸು ಮಾಡಿದ್ರೆ ಏನು ಸಾಧ್ಯ ಅನ್ನೋದನ್ನು ಇವತ್ತು ನಾವು ನೋಡಿದ್ವಿ. ಯುವಕರು ಮನಸ್ಸು ಮಾಡಿ ನೋಡಿ, ನಮ್ಮ ಊರು ನಮ್ಮ ಕೇರಿ ಸ್ವಚ್ಛವಾಗಿರಬೇಕು. ಎಂಥ ಅದ್ಭುತವಾದ ಒಂದು ಕಲ್ಪನೆ ನೋಡಿ. ನಾವು ಮೋದಿಯವರನ್ನು ನೋಡಿದ್ವಿ. ಮೋದಿಯವರು ಕರೆ ಕೊಟ್ಟರು, ಇಡೀ ಭಾರತವನ್ನು ಸ್ವಚ್ಛ ಮಾಡೋಣ. ಮೋದಿಯವರು ಬಂದು ಕಸ ಪೊರ್ಕೆ ತೊಗೊಂಡು ಮಾಡೋಕ್ಕಾಗೋದಿಲ್ಲ, ನಾವೆಲ್ಲ ಸೇರಿ ಅದನ್ನು ಮಾಡಬೇಕು. ನೋಡಿ, ಈ ಕಲ್ಪನೆಯನ್ನು ಈ ಜಯ ಕರ್ನಾಟಕದ ಹಿರಿಯರಾದ ಮುತ್ತಪ್ಪರಯ್ಯರವರು ತೊಗೊಂಡ್ರು. ಇದನ್ನು ನಾವು ಮಾಡಬೇಕು ಸಾಕಾರ ಅಂಥೇಳಿ. ಸೊ ಅವರ ಸಂಘಟನೆ ಮುಖಾಂತರ ಯುವಕರನ್ನು ಬಳಸ್ಕೊಂಡು ಎಂಥ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ. ಭಾಳ ಖುಷಿಯಾಗ್ತಾ ಇದೆ. ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮ ಯುವಕರು ಮನಸ್ಸು ಮಾಡಿದರೆ ಸ್ವಚ್ಛವಾದ ಭಾರತ ಅಷ್ಟೇ ಅಲ್ಲ, ಪವಿತ್ರವಾದ ಭಾರತವನ್ನು ಮಾಡಬಹುದು ಅನ್ನೋದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಸೊ ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಈ ಮುನಿರಾಜು ಮತ್ತು ಅವರ ತಂಡದವರಿಗೆ. ಜಯ ಕರ್ನಾಟಕ ಸಂಸ್ಥೆ ವತಿಯಿಂದ ಆಯೋಜಿಸಿರ್ತಕ್ಕಂಥ ಒಂದು ಪರಿಸರ ಮತ್ತು ಸ್ವಚ್ಛತೆ ಕಾರ್ಯಕ್ರಮದ ಬಗ್ಗೆ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸ್ಪೆಷಾಲಿಟಿ ಹಾಸ್ಪಿಟಲ್ ವತಿಯಿಂದ ಎಲ್ಲ ಡಾಕ್ಟರ್ಸ್ ಮತ್ತು ಸ್ಟಾಫ್ ನರ್ಸ್ಗಳು ಬಂದು ಸುಮಾರು 600 ಜನಕ್ಕೆ ಉತ್ತಮವಾದಂಥ ಚಿಕಿತ್ಸೆಯನ್ನು ಕೂಡ ನೀಡಿದ್ದಾರೆ. ಕೊನೆಗೆ ಕಣ್ಣಿನ ಆಸ್ಪತ್ರೆಯವರು ಕೂಡ ಬಂದು ಇಲ್ಲಿ ಚಿಕಿತ್ಸೆಯನ್ನು ನೀಡಿ ಪರಿಸರದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಜಯ ಕರ್ನಾಟಕ ಸಂಸ್ಥೆ ವತಿಯಿಂದ ರಾಜು ಮತ್ತು ಇಲ್ಲಿರ್ತಕ್ಕಂಥ ಲೋಕಲ್ ಲೀಡರ್ ಆಗಿರ್ತಕ್ಕಂಥವರೆಲ್ಲರೂ ಈ ಜಯ ಕರ್ನಾಟಕ ಸಂಸ್ಥೆ ವತಿಯಿಂದ ಪರಿಸರ ಮತ್ತು ಮಾಲಿನ್ಯದ ಬಗ್ಗೆ ತಿಳುವಳಿಕೆ ಹೇಳಿ ಸುಮಾರು 1,500 ಜನ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಪಥಸಂಚಲನೆ ಮಾಡಿ ಕಾಲು ನಡಿಗೆ ನಡೆಸಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿ ಒಳ್ಳೆಯ ಉತ್ತಮ ವಾತಾವರಣ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಈ ಜಯ ಕರ್ನಾಟಕ ಸಂಸ್ಥೆಯ ವತಿಯಿಂದ ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ನಾನು ವೈಯಕ್ತಿಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜಯ ಕರ್ನಾಟಕ ಅವ್ರಿಗೆ ಬಂದು ಕರೆದಿರೋದ್ರಿಂದ ಈ ಪ್ರೋಗ್ರಾಮ್ ನಡ್ಸ್ಕೊಳಕ್ಕೆ ಬನ್ನಿ ಅಂತ ಹೇಳಿದ ಮೇಲೆ ನಾವು ಬಂದಿರೋದು. ಸುಮಾರು 800 ಮಂದಿಗಳನ್ನ ನಾವು ತಪಾಸಣೆ ನಡೆಸಿರ್ಬೋದು. ಚಿಕಿತ್ಸೆ ಬೇಕಾದಲ್ಲಿ ಅಡ್ವೈಸು ಮಾಡಿದ್ದೀವಿ.